ಜಗತ್ತಿನ ಅತ್ಯಂತ ಅಪಾಯಕಾರಿ 10 ರೋಗಗಳ ಪಟ್ಟಿಯಲ್ಲಿ ಡಯಾಬಿಟಿಸ್ ಕೂಡ ಒಂದಾಗಿದೆ. ಪ್ರತಿ ವರ್ಷ ಮಧುಮೇಹದಿಂದಾಗಿ ಜಗತ್ತಿನಲ್ಲಿ 34 ಲಕ್ಷ ಮಂದಿ ಸಾವಿಗೀಡಾಗ್ತಾ ಇದ್ದಾರೆ. ವಿಶ್ವ ಮಧುಮೇಹಿ ರೋಗಿಗಳ ಅಂಕಿಅಂಶ ನೋಡಿದರೆ ಭಾರತ ಡಯಾಬಿಟಿಸ್ ರಾಜಧಾನಿಯೇ ಆಗಿಬಿಟ್ಟಿದೆ. 2016ರಲ್ಲಿ ದೇಶದಲ್ಲಿ ಮಧುಮೇಹಿಗಳ ಸಂಖ್ಯೆ ಕೇವಲ 4 ಕೋಟಿ ಇದ್ದಿದ್ದು ಕೇವಲ 7 ವರ್ಷಗಳಲ್ಲಿ ಈ ಸಂಖ್ಯೆ 10 ಕೋಟಿ ತಲುಪಿದೆ. 2023ರ ಹೊತ್ತಿಗೆ ವಿಶ್ವದ ಶೇಕಡ 20ರಷ್ಟು ಮಂದಿ ಮಧುಮೇಹಿಗಳು ಭಾರತದಲ್ಲೇ ಇದ್ದಾರೆ. ಈ ನಿಟ್ಟಿನಲ್ಲಿ ಸಕ್ಕರೆ ಕಾಯಿಲೆ ಭಾರತಕ್ಕೆ ವಕ್ಕರಿಸಿದ ಕಾಲದಿಂದ ಹಿಡಿದು ಇಲ್ಲಿಯವರೆಗಿನ ಮಧುಮೇಹದ ಇತಿಹಾಸದ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಮಧುಮೇಹ ಕಾಣಿಸಿಕೊಳ್ಳೋದು ಹೇಗೆ? ಸಕ್ಕರೆ ಕಾಯಿಲೆಯಿಂದ ದೂರವಿರುವ ಬಗೆ. ಇಂದಿನ ದಿನಗಳಲ್ಲಿ ಜನರಿಗೆ ಮಧುಮೇಹ ಕಾಣಿಸಿಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ. ಸಂಶೋಧಕರು ಹೇಳೋ ಪ್ರಕಾರ ಪ್ರತಿ 10 ಜನರನ್ನ ಪರೀಕ್ಷೆಗೆ ಒಳಪಡಿಸಿದ್ರೆ ಅವರಲ್ಲಿ ಕನಿಷ್ಠ 4 ಮಂದಿಗಾದರೂ ಕೂಡ ಈ ಕಾಯಿಲೆ ಕಾಣಿಸಿಕೊಳ್ಳತ್ತಂತೆ. ಭಾರತದಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಮಧುಮೇಹಿಗಳು ಹೆಚ್ಚಾಗ್ತಿದ್ದಾರೆ. ಜಗತ್ತಿನ ಅತ್ಯಂತ ಅಪಾಯಕಾರಿ 10 ರೋಗಗಳ ಪಟ್ಟಿಯಲ್ಲಿ ಡಯಾಬಿಟಿಸ್ ಮಧುಮೇಹ ಕೂಡ ಒಂದಾಗಿದೆ. ಪ್ರತಿ ವರ್ಷ ಮಧುಮೇಹದಿಂದಾಗಿಯೇ ಜಗತ್ತಿನಲ್ಲಿ 34 ಲಕ್ಷ ಮಂದಿ ಸಾವಿಗೀಡಾಗ್ತಿದ್ದಾರೆ. ವಿಶ್ವ ಮಧುಮೇಹಿ ರೋಗಿಗಳ ಅಂಕಿಅಂಶ ನೋಡಿದ್ರೆ ಭಾರತ ಡಯಾಬಿಟಿಸ್ ರಾಜಧಾನಿಯೇ ಆಗ್ಬಿಟ್ಟಿದೆ. ಈಗಾಗಲೇ ದೇಶದಲ್ಲಿ 10 ಕೋಟಿ ಜನರಿಗೆ ಮಧುಮೇಹ ತಗುಲಿದೆ. ಅಲ್ಲದೆ 13 ಕೋಟಿ ಜನರು ಪ್ರೀ ಡಯಾಬಿಟಿಕ್ ಆಗಿದ್ದಾರೆ. ಅಂದರೆ ಸದ್ಯದಲ್ಲೇ ಅವರಿಗೂ ಮಧುಮೇಹ ಬರಲಿದೆ. ಗೋವಾ, ಕೇರಳ, ಪಾಂಡಿಚೇರಿ ರಾಜ್ಯಗಳಲ್ಲಿ ಅಲ್ಲಿನ ಜನಸಂಖ್ಯೆಯ ಶೇಕಡ 25ರಷ್ಟು ಮಂದಿಗೆ ಡಯಾಬಿಟಿಸ್ ಬಂದಿದೆ. ಈ ಅಂಶ ಸಮಸ್ಯೆಯ ಗಂಭೀರತೆಯನ್ನು ತೆರೆದಿಡುತ್ತೆ. ಜಗತ್ತಿನ ಪ್ರತಿ 5 ಮಂದಿ ಮಧುಮೇಹಿಗಳಲ್ಲಿ ಒಬ್ಬ ಭಾರತೀಯ ಡಯಾಬಿಟಿಕ್ ರೋಗಿ ಇದ್ದಾನೆ. ಭಾರತದಲ್ಲಿ ಅತ್ಯಂತ ವೇಗವಾಗಿ ಮಧುಮೇಹ ಏರಿಕೆಯಾಗ್ತಿದೆ. 2016ರಲ್ಲಿ ದೇಶದಲ್ಲಿ ಮಧುಮೇಹಿಗಳ ಸಂಖ್ಯೆ ಕೇವಲ 4 ಕೋಟಿ ಇದ್ದಿದ್ದು ಕೇವಲ 7 ವರ್ಷಗಳಲ್ಲಿ ಈ ಸಂಖ್ಯೆ 10 ಕೋಟಿ ತಲುಪಿತ್ತು. ಅಂದರೆ 2023ರ ವೇಳೆಗೆ ಮಧುಮೇಹಿಗಳ ಸಂಖ್ಯೆ ಭಾರತದಲ್ಲಿ 10 ಕೋಟಿಗೂ ಅಧಿಕ. ಮಧುಮೇಹದ ಇತಿಹಾಸದ ಬಗ್ಗೆ ನೋಡೋದಾದರೆ 1890ರಲ್ಲಿ ಭಾರತದಲ್ಲೂ ಕೂಡ ಮಧುಮೇಹದ ಲಕ್ಷಣಗಳನ್ನು ಗುರುತಿಸಲಾಯಿತು. ರೋಗಿಯ ಮೂತ್ರವನ್ನು ಇರುವೆಗಳ ಬಳಿ ಇಟ್ಟಾಗ ಇರುವೆಗಳು ಆ ಮೂತ್ರವನ್ನು ಮುತ್ತಿಕೊಂಡ್ರೆ ಸಿಹಿ ಮೂತ್ರ ರೋಗ ಅಂದರೆ ಡಯಾಬಿಟಿಸ್ ಇದೆ ಅಂತ ಅರ್ಥೈಸಲಾಗ್ತಿತ್ತು. ಡಯಾಬಿಟಿಸ್ ಮೂಲತಃ ಟೈಪ್ 1 ಹಾಗೂ ಟೈಪ್ 2 ರೂಪದಲ್ಲಿ ಇರುತ್ತೆ. ಟೈಪ್ 1 ಡಯಾಬಿಟಿಸ್ ಸಾಮಾನ್ಯವಾಗಿ ದೇಹದಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಮೆದೋಜೀರಕ ಅಂಗದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುವ ಬೀಟಾ ಕೋಶಗಳನ್ನು ನಾಶಪಡಿಸಿ ಇನ್ಸುಲಿನ್ ಉತ್ಪಾದನೆಯನ್ನೇ ನಿಲ್ಲುತ್ತೆ. ಇದು ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿಸಿ ಟೈಪ್ 1 ಡಯಾಬಿಟಿಸ್ಗೆ ಕಾರಣವಾಗುತ್ತೆ. ಇನ್ನು ಟೈಪ್ 2 ಡಯಾಬಿಟಿಸ್ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಅತಿಯಾದ ಬೊಜ್ಜು ಮತ್ತಿತರ ಕಾರಣಗಳಿಂದ ಹುಟ್ಟುತ್ತೆ. ಅಂಕಿಅಂಶಗಳ ಪ್ರಕಾರ ಇಡೀ ವಿಶ್ವದಲ್ಲೇ ಶೇಕಡ 90ರಷ್ಟು ಮಧುಮೇಹಿಗಳು ಟೈಪ್ 2 ವರ್ಗಕ್ಕೆ ಸೇರಿದ್ದಾರೆ. ಇನ್ನು ಭಾರತದಲ್ಲಿ ಮಧುಮೇಹದ ಕಾಯಿಲೆಯ ಇತಿಹಾಸವನ್ನು ನೋಡ್ತಾ ಹೋಗೋದಾದ್ರೆ ಭಾರತದಲ್ಲಿ 18 ಹಾಗೂ 19ನೇ ಶತಮಾನಗಳಲ್ಲಿ ಕಲ್ಕತ್ತಾ ಹಾಗೂ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹೆಚ್ಚಿನ ಮಧುಮೇಹಿ ರೋಗಿಗಳು ಕಾಣಿಸಿಕೊಂಡಿದ್ರು. 1980ಕ್ಕಿಂತ ಮೊದಲು ಮಧುಮೇಹಿಗಳ ಸಂಖ್ಯೆ ಅಷ್ಟೇನು ಹೆಚ್ಚದಿದ್ದರೂ 1980 ಹಾಗೂ 2020ರ ನಡುವಿನ 4 ದಶಕಗಳ ಅವಧಿಯಲ್ಲಿ ಮಧುಮೇಹಿಗಳ ಸಂಖ್ಯೆಯಲ್ಲಿ ದಿಢೀರ್ ಏರಿಕೆ ಕಂಡು ಬಂದಿದೆ. ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಡಯಾಬಿಟಿಸ್ ರೋಗಿಗಳು ಇರೋದು ಭಾರತ ಮತ್ತು ಚೀನಾದಲ್ಲಿ ಅಲ್ಲಿನ ಒಟ್ಟು ಜನಸಂಖ್ಯೆಯ ಶೇಕಡ 11ರಷ್ಟು ಮಂದಿ ಮಧುಮೇಹಿಗಳಿದ್ದರೆ 1980ಕ್ಕಿಂತ ಮೊದಲು ಈ ಸಂಖ್ಯೆ ಶೇಕಡ 0.67ನಷ್ಟು ಮಾತ್ರ ಇತ್ತು. ಭಾರತದಲ್ಲಿ 1990 ಹಾಗೂ 2016ರ ನಡುವೆ ಮಧುಮೇಹ ರೋಗಿಗಳ ಸಂಖ್ಯೆ ಶೇಕಡ 250ರಷ್ಟು ಹೆಚ್ಚಳವಾಗಿದೆ. ಇಡೀ ವಿಶ್ವದಲ್ಲೇ 80ರ ದಶಕದಿಂದ 2008ರವರೆಗೆ ಮಧುಮೇಹಿ ರೋಗಿಗಳ ಸಂಖ್ಯೆ 15 ಕೋಟಿಯಿಂದ 34 ಕೋಟಿಗೆ ಏರಿಕೆಯಾಗಿತ್ತು. ಕೇವಲ 28 ವರ್ಷಗಳ ಅವಧಿಯಲ್ಲಿ ಡಯಾಬಿಟಿಸ್ ರೋಗಿಗಳ ಸಂಖ್ಯೆ ಗಮನಾರ್ಹ ಪ್ರಮಾಣದಲ್ಲಿ ಹೆಚ್ಚಳವಾಗಿರುವುದರ ಹಿಂದೆ ಬಹಳಷ್ಟು ಕಾರಣಗಳಿವೆ. ಸಾಮಾನ್ಯವಾಗಿ ಅನುವಂಶೀಯತೆ, ಒತ್ತಡದ ಜೀವನ, ನಗರೀಕರಣ, ಮಾಲಿನ್ಯ, ಆಹಾರ ಕ್ರಮ ಮೊದಲಾದವು ಮಧುಮೇಹಕ್ಕೆ ಕಾರಣವಾಗ್ತವೆ. ಇನ್ನು ಆತಂಕಕಾರಿ ವಿಚಾರ ಏನಂದ್ರೆ ಪೋಷಕರು ಮಧುಮೇಹಿಗಳಾಗಿದ್ರೆ ಮಕ್ಕಳಲ್ಲಿ ಡಯಾಬಿಟಿಸ್ ಕಂಡುಬರೋ ಸಾಧ್ಯತೆ 3 ಪಟ್ಟು ಹೆಚ್ಚು ಅಂತಾರೆ ತಜ್ಞರು. ಇತ್ತೀಚೆಗೆ ಹೆಚ್ಚಿನ ಬೊಜ್ಜು ಹೊಂದಿರುವ ಜನರ ಜೊತೆಗೆ ತೆಳ್ಳನೆಯ ಮೈಕಟ್ಟು ಹೊಂದಿರುವ ಜನರಲ್ಲಿ ಯಕೃತ್ ಹಾಗೂ ಮೆದೋಜೀರಕಾಂಗಗಳ ಮೇಲೆ ಕೊಬ್ಬು ಶೇಖರಣೆಯಾಗಿ ಇನ್ಸುಲಿನ್ ಉತ್ಪತ್ತಿ ಸ್ಥಗಿತಗೊಂಡು ಡಯಾಬಿಟಿಸ್ ಬರ್ತಿದೆ.
ಮತ್ತೊಂದು ಬಹಳ ಮುಖ್ಯ ಕಾರಣ ಅಂದರೆ 1990-91 ಅವಧಿಯಲ್ಲಿ ದೇಶದಲ್ಲಾದ ಆರ್ಥಿಕ ಸುಧಾರಣೆಗಳು. ಅಂದರೆ ಉದಾರೀಕರಣ, ಜಾಗತೀಕರಣದ ಪರಿಣಾಮವಾಗಿ ಜಂಕ್ ಫುಡ್, ಫಾಸ್ಟ್ ಫುಡ್ ದೇಶದ ಮೂಲೆ ಮೂಲೆಯಲ್ಲಿ ನಾಯಿ ಕೊಡೆಗಳ ಹಾಗೆ ಹುಟ್ಟಿಕೊಂಡು ಪಾಶ್ಚಾತ್ಯ ಸಂಸ್ಕೃತಿಯ ಆಹಾರ ಪದ್ಧತಿ ಹಾಗೂ ಅತಿಯಾದ ಕೋಲಾ ಪಾನೀಯಗಳ ಸೇವನೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಡಯಾಬಿಟಿಸ್ ಸಮಸ್ಯೆ ಕಾಡುತ್ತಿದೆ. ಒಂದು ಪ್ರಾಯೋಗಿಕ ಸಮೀಕ್ಷೆಯ ಪ್ರಕಾರ 100 ಮಿಲಿಲೀಟರ್ ಕೋಲಾ ಪಾನೀಯದಲ್ಲಿ 42-45 ಗ್ರಾಂನಷ್ಟು ಸಕ್ಕರೆ ಪ್ರಮಾಣ ಇರುತ್ತೆ. ಆದರೆ ದಿನನಿತ್ಯ ದೇಹಕ್ಕೆ ಕೇವಲ 5-7 ಗ್ರಾಂ ಸಕ್ಕರೆಯ ಅವಶ್ಯಕತೆ ಇರುತ್ತೆ ಅಷ್ಟೇ. ಆಹಾರ ತಜ್ಞರ ಪ್ರಕಾರ 1990ಕ್ಕಿಂತ ಮುಂಚೆ ಭಾರತದಲ್ಲಿ ಮಧುಮೇಹ ರೋಗಿಗಳ ಸಂಖ್ಯೆ ಕೇವಲ 26 ದಶಲಕ್ಷ ಇತ್ತು. 2016ರಲ್ಲಿ ಈ ಸಂಖ್ಯೆ 65 ದಶಲಕ್ಷಕ್ಕೆ ಏರಿದೆ. 2023ರಲ್ಲಿ ವಿಶ್ವದ 20% ಮಂದಿ ಮಧುಮೇಹಿಗಳು ಭಾರತದಲ್ಲೇ ಇದ್ದಾರೆ. ದೇಶದಲ್ಲಿ ಮಧುಮೇಹ ಹೆಚ್ಚಳಕ್ಕೆ ಮತ್ತೊಂದು ಕಾರಣ ಅಂದರೆ ಅದು 1966-67ರ ಅವಧಿಯಲ್ಲಿ ಮಾಡಲಾದ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್. ದೇಶಾದ್ಯಂತ ಆಹಾರ ಭದ್ರತೆಗಾಗಿ ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳು, ಹೈಬ್ರಿಡ್ ತಳಿ ಸಂಶೋಧನೆಯಿಂದ ಗೋಧಿ ಮತ್ತು ಭತ್ತದ ಬೆಳೆಗೆ ಅಗ್ರ ಪ್ರಾಶಸ್ತ್ಯ ಸಿಕ್ಕಿತ್ತು. ಉತ್ತರದ ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ಗೋಧಿ ಉತ್ಪಾದನೆಯಲ್ಲಿ ಕ್ರಾಂತಿಯನ್ನೇ ಮಾಡಲಾಯಿತು. ಪರಿಣಾಮವಾಗಿ ಯಥೇಚ್ಛ ಪ್ರಮಾಣದಲ್ಲಿ ಅಕ್ಕಿ, ಗೋಧಿಯ ಉತ್ಪಾದನೆ ಮತ್ತು ಅವುಗಳ ಬಳಕೆಯಿಂದಾಗಿ ಡಯಾಬಿಟಿಸ್ ಸ್ಫೋಟ ಸಂಭವಿಸಿದೆ ಅನ್ನೋದು ಆಹಾರ ತಜ್ಞರ ಅಭಿಮತ. ಹಸಿರು ಕ್ರಾಂತಿ ಕೇವಲ ಅಕ್ಕಿ, ಗೋಧಿಯಂತ ಏಕ ಬೆಳೆಗೆ ಮಾತ್ರ ಸೀಮಿತವಾಗಿ ಮಿಶ್ರ ಬೆಳೆ, ಕೃಷಿ ವೈವಿಧ್ಯೀಕರಣ ಮೂಲೆ ಗುಂಪಾದವು. ಆರೋಗ್ಯಕರ ಸಜ್ಜೆ, ನವಣೆ, ಜವಾರಿ, ಜೋಳ ಈ ರೀತಿಯ ಸಿರಿಧಾನ್ಯಗಳ ಬದಲಿಗೆ ಹೆಚ್ಚಿನ ಶರ್ಕರ ಪಿಷ್ಟ ಹೊಂದಿರುವ ಅಕ್ಕಿ, ಗೋಧಿಯನ್ನೇ ಪ್ರಮುಖ ಆಹಾರ ಪದಾರ್ಥಗಳನ್ನಾಗಿ ಮಾಡಿಕೊಳ್ಳಲಾಯಿತು. ಅಕ್ಕಿ ಹಾಗೂ ಗೋಧಿಯ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳವಾಗಿ ಬೇರೆ ದೇಶಗಳಿಂದ ಇವುಗಳ ಆಮದು ತಗ್ಗಿದೆ. ಆದರೆ ಇದೇ ಅವಧಿಯಲ್ಲಿ ಮಧುಮೇಹಿಗಳ ಸಂಖ್ಯೆಯಲ್ಲೂ ದಿಢೀರ್ ಏರಿಕೆ ದಾಖಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಸಂಶೋಧಕರ ಪ್ರಕಾರ ಭಾರತದಲ್ಲಿ ಅಕ್ಕಿಯನ್ನು ಪ್ರಮುಖ ಆಹಾರವನ್ನಾಗಿ ಸೇವಿಸುವ ಜನರಲ್ಲೇ ಹೆಚ್ಚಿನ ಡಯಾಬಿಟಿಸ್ ಪ್ರಕರಣಗಳು ಪತ್ತೆಯಾಗಿವೆ. ಮಿಲೆಟ್ ಮ್ಯಾನ್ ಎಂದೇ ಖ್ಯಾತಿ ಪಡೆದಿರುವ ಕರ್ನಾಟಕದ ಆಹಾರ ತಜ್ಞರಾದ ಡಾಕ್ಟರ್ ಖಾದರ್ ವಲಿ ಅವರ ಪ್ರಕಾರ ಅಕ್ಕಿ ಅನ್ನವನ್ನು ಊಟ ಮಾಡಿದ 10 ನಿಮಿಷಗಳಲ್ಲೇ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತನೆಯಾಗುತ್ತೆ. ಆದರೆ ಜೋಳ, ಸಜ್ಜೆ, ಅರ್ಕ, ಬರಗು, ನವಣೆಯಂತಹ ಧಾನ್ಯ ಆಹಾರ ಉಪಯೋಗಿಸಿದರೆ ಅದು ದೇಹದಲ್ಲಿ ಗ್ಲೂಕೋಸ್ ಆಗಲು ಕನಿಷ್ಠ 4 ಗಂಟೆಗಳು ಬೇಕಾಗುತ್ತೆ. ಹೀಗೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ತಡವಾಗಿ ಸೇರೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಅಂತಾರೆ ಆಹಾರ ತಜ್ಞ. ಇದರ ಜೊತೆಗೆ ಭಾರತದಲ್ಲಿ ತೀವ್ರ ನಗರೀಕರಣ ಪ್ರಕ್ರಿಯೆ ಕೂಡ ಜನರ ಜೀವನ ಶೈಲಿಯನ್ನು ಪ್ರಭಾವಿಸಿ ಆಹಾರ ಸರಪಳಿಯ ಮೇಲೆ ಪ್ರಭಾವ ಬೀರಿ ಮಧುಮೇಹ ಹೆಚ್ಚಾಗಿದೆ. ಭಾರತದಲ್ಲಿ 36% ಜನ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಹೆಚ್ಚು ವ್ಯಾಯಾಮ ಮಾಡೋ ವಾತಾವರಣ ಇಲ್ಲದಿರುವುದು ಹಾಗೂ ಸಿಹಿ ಪದಾರ್ಥಗಳು, ಪ್ಯಾಕೇಜ್ ಆಹಾರ ಪದಾರ್ಥಗಳನ್ನು, ಜಂಕ್ ಫುಡ್ಗಳನ್ನು ಸೇವಿಸುವ ಮೂಲಕ ಮಧುಮೇಹಕ್ಕೆ ಒಳಗಾಗ್ತಿದ್ದಾರೆ. ದುರಾದೃಷ್ಟವಶಾತ್ ಹಳ್ಳಿಗಳಲ್ಲೂ ಬೇಕರಿಗಳು ತಲೆ ಎತ್ತಿವೆ. ಅತಿಯಾದ ಜಂಕ್ ಫುಡ್ ಸೇವನೆಯಿಂದ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ್ತಿದೆ. 2011ರಲ್ಲಿ ಗ್ರಾಮೀಣ ಭಾಗಗಳಲ್ಲಿ 2.7% ಮಧುಮೇಹ ರೋಗಿಗಳಿದ್ರೆ 2021ರಲ್ಲಿ ಈ ಸಂಖ್ಯೆ 9%ಕ್ಕೆ ತಲುಪಿದೆ. ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ. ಈಗಿರುವ ಔಷಧಿಗಳು ಕೇವಲ ಮಧುಮೇಹ ನಿಯಂತ್ರಣದಲ್ಲಿಡಲು ಸಹಕರಿಸುತ್ತಿವೆ. ಈ ನಿಟ್ಟಿನಲ್ಲಿ ಪಂಜಾಬ್ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿಜ್ಞಾನಿಗಳು ಟೈಪ್ 2 ಡಯಾಬಿಟಿಸ್ ನಿಯಂತ್ರಣಕ್ಕೆ ತರುವ ವಿಶೇಷ ಗೋಧಿ ತಳಿಯನ್ನು ಸಂಶೋಧಿಸಿದ್ದಾರೆ. ಜೊತೆಗೆ ಅಮೆರಿಕದ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಮನುಷ್ಯನ ದೇಹದಲ್ಲಿನ ಗ್ಯಾಸ್ಟ್ರಿಕ್ ಸ್ಟೆಮ್ ಸೆಲ್ಸ್ ಕೋಶಗಳನ್ನು ಇನ್ಸುಲಿನ್ ಉತ್ಪಾದಿಸುವ ಬೀಟಾ ಕೋಶಗಳಾಗಿ ಪರಿವರ್ತಿಸುವ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಆದರೆ ಸಂಶೋಧನಾ ಫಲಗಳು ಎಲ್ಲರಿಗೂ ಸಿಗಲು ಇನ್ನೂ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಸ್ ನಡೆಸಬೇಕಿದೆ. ಮನಸ್ಸು ಮಾಡಿದರೆ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಮಧುಮೇಹಕ್ಕೆ ಗ್ಯಾರಂಟಿ ಪರಿಹಾರ ನೀಡೋ ಔಷಧಿ ಇಲ್ಲದಿದ್ದರೂ ಟೈಪ್ 2 ಮಧುಮೇಹವನ್ನು ನಿಯಂತ್ರಿಸಲು ನಮ್ಮ ಜೀವನ ಶೈಲಿ, ಆಹಾರ ಕ್ರಮವನ್ನು, ಆಹಾರ ಪದ್ಧತಿಯನ್ನು ಬದಲಿಸಬೇಕಿದೆ. ಹೆಚ್ಚಿನ ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು, ಜಂಕ್ ಫುಡ್, ಫಾಸ್ಟ್ ಫುಡ್, ಸಕ್ಕರೆಯುಕ್ತ ಆಹಾರವನ್ನು ತ್ಯಜಿಸಿ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರಕ್ಕೆ, ಬೇಳೆಕಾಳುಗಳಿಗೆ, ಸಿರಿಧಾನ್ಯಗಳಿಗೆ ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿದ್ದೇ ಆದಲ್ಲಿ ನಿಶ್ಚಿತವಾಗಿಯೂ ನಾವು ಡಯಾಬಿಟಿಸ್ ಅನ್ನು ಗೆಲ್ಲಬಹುದು. ನೆಮ್ಮದಿ ಹಾಗೂ ಆರೋಗ್ಯಯುತ ಜೀವನ ನಡೆಸಬಹುದು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.